ಬಹುಕೋಟಿ ಕೋವಿಡ್ ಹಗರಣ ತನಿಖೆಗೆ ಈಗ ಶುರುವಾಗಲಿರತಕ್ಕಂಥದ್ದು ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳಿಗೆ ಇದರ ಹಿನ್ನೆಲೆಯಲ್ಲಿ ಡವಡವ ಕೂಡ ಶುರುವಾಗಿದೆ. ಯಾರ್ಯಾರ ಕೊರಳಿಗೆ ಬೀಳುತ್ತೆ ಈ ಒಂದು ಕೋವಿಡ್ ಸ್ಕ್ಯಾಮ್ ಅಂತಕ್ಕಂಥ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಬಹುಕೋಟಿ ಕೋವಿಡ್ ಹಗರಣ ತನಿಖೆ ಶುರುವಾಗಲಿರತಕ್ಕಂಥದ್ದು ಸದ್ಯದಲ್ಲೇ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳಿಗೆ ಡವಡವ ಶುರುವಾಗಿದೆ. ಇದರ ಹಿನ್ನೆಲೆಯಲ್ಲಿ ಯಾರ್ಯಾರ ಕೊರಳಿಗೆ ಸುತ್ತಿಕೊಳ್ಳುತ್ತೆ ಕೋವಿಡ್ ಸ್ಕ್ಯಾಮ್ ಅಂತಕ್ಕಂಥ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರತಕ್ಕಂಥದ್ದು. PPE ಕಿಟ್, N95 ಮಾಸ್ಕ್ ಇತರೆ ಸಾಮಗ್ರಿಗಳ ಖರೀದಿಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕಂಡುಬಂದಿರತಕ್ಕಂಥದ್ದು. ಕಾನೂನಿನ ಎಲ್ಲ ಪ್ರಕ್ರಿಯೆಗಳನ್ನು ಗಾಳಿಗೆ ತೂರಿ 167 ಕೋಟಿ ಅಕ್ರಮ ಮಾಡಿರ್ತಕ್ಕಂಥ ಆರೋಪಗಳು ಕೇಳಿಬರ್ತಾ ಇದೆ. ಈ ಸಂಬಂಧ ಮೊದಲ ಬಾರಿಗೆ ಜನಪ್ರತಿನಿಧಿಗಳು ಹಾಗೂ ಆರೋಗ್ಯ ಇಲಾಖೆ ಹಾಗೂ ವೈದ್ಯರು ಹಾಗೂ ಕಾಂಟ್ರಾಕ್ಟರ್ಗಳ ಮೇಲೆ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. FIR ದಾಖಲಾಗುತ್ತಿದ್ದಂತೆ ತನಿಖೆಗೆ ಇಳಿದಿರತಕ್ಕಂಥದ್ದು ಈಗ ಪೊಲೀಸರು. BSY, ಬೊಮ್ಮಾಯಿ, ಶ್ರೀರಾಮುಲು, ಸುಧಾಕರ್ಗೆ ಅಕ್ರಮದ ಉರುಳು ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಆರೋಗ್ಯ ಇಲಾಖೆ ನಿರ್ದೇಶಕರು, ಮಾಜಿ ಕಮಿಷನರ್ಗಳ ಮೇಲೆಯೂ ತೂಗುಗತ್ತಿ. ಕೋವಿಡ್ ನಿರ್ವಹಣೆ ಹೆಸರಿನಲ್ಲಿ ಕೋಟಿ ನುಂಗಿದವರಿಗೆ ತನಿಖೆ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಬಹುಕೋಟಿ ಏನು ಕೋವಿಡ್ ಹಗರಣ ತನಿಖೆ ಈಗ ಶುರುವಾಗಲಿರ್ತಕ್ಕಂಥದ್ದು. ಇದು ಹೊರಬರ್ತಾ ಇದ್ದಂಗಲೇ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳಿಗೆ ಟೆನ್ಷನ್ ಕೂಡ ಶುರುವಾಗಿರ್ತಕ್ಕಂಥದ್ದು. ಯಾರ್ಯಾರ ಕೊರಳಿಗೆ ಈ ಒಂದು ಸ್ಕ್ಯಾಮ್ನ ಉರುಳು ಸುತ್ತಿ ಬೀಳುತ್ತೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಸುಮಾರು 167 ಕೋಟಿ ಅಕ್ರಮ ಮಾಡಿರ್ತಕ್ಕಂಥ ಏನು ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜನಪ್ರತಿನಿಧಿಗಳು ಹಾಗೂ ವೈದ್ಯರು ಹಾಗೂ ಕಾಂಟ್ರಾಕ್ಟರ್ಗಳು ಎಲ್ಲ ಟೆಂಡರ್ ಕೂಗದಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಈ ಒಂದು ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ FIR ದಾಖಲಾಗಿದೆ, ಅದು ಕೂಡ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗೆ ಇಳಿದಿರ್ತಕ್ಕಂಥದ್ದು ಪೊಲೀಸರು. ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಏನು ಅಕ್ರಮ ನಡೆಸಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವರಲ್ಲಿ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಯಾಕಂದರೆ ಸಿಕ್ಕಿ ಬೀಳ್ತಾರೆ. ಯಾಕಂದರೆ ಸಾಮಾನ್ಯ ಹಗರಣ ಅಲ್ಲ ಇದು. ಸುಮಾರು 167 ಕೋಟಿ ವಂಚನೆ ಮಾಡಿರ್ತಕ್ಕಂಥದ್ದು. ಸುಮಾರು 18 ಆಸ್ಪತ್ರೆಗಳಿಗೆ ತಲುಪಬೇಕಾಗಿರ್ತಕ್ಕಂಥ PPE ಕಿಟ್ ಹಾಗೂ N95 ಮಾಸ್ಕನ್ನು ಕಳಿಸೇ ಇಲ್ಲ. ಆ ರೀತಿಯಾಗಿ ವಂಚನೆ ಮಾಡಲಾಗಿರ್ತಕ್ಕಂಥದ್ದು. ಬಹುದೊಡ್ಡ ಹಗರಣವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು 167 ಕೋಟಿ ರೂಪಾಯಿಗಳ ಹಗರಣ. ಈಗ ಜನಪ್ರತಿನಿಧಿಗಳಿಗೆ ಡವಡವ ಶುರುವಾಗಿರ್ತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ.